ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ತಿರುಗೊಮ್ಮೆ ಸತ್ಯಧ್ವನಿ ಎಂಬಂಥ ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾನು ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತದೆ. ಈ ನಮ್ಮ ಸಭೆಗಳಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ಈ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೆ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಹೆಚ್ಚಾಗಿ ನಿಮಗೆ ಬೇಕಾದಲ್ಲಿ ಟಿ ವಿ ಪರದೆ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ಪವಿತ್ರಾತ್ಮನ ಸಹಾಯದಿಂದ ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಮುಂದಿನ ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ. ಸ್ವಾಮಿ ಕರ್ತನೆ, ಸ್ವಾಮಿ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸಲು ಬಂದಿರುವಾಗ ಸ್ವಾಮಿ ಕರ್ತನೆ, ವೀಕ್ಷಣೆ ಮಾಡುವಂಥ ಎಲ್ಲ ನಮ್ಮ ಪ್ರಿಯರಿಗಾಗಿ ವಂದನೆ. ಅನೇಕರು ಜಾಯಿನ್ ಆಗುವಂತೆ ಕೃಪೆಯನ್ನು ತೋರುವಾತನೇ ಸ್ತೋತ್ರ. ಸ್ವಾಮಿ ಕರ್ತನೆ, ನಿನ್ನ ಮಾತುಗಳನ್ನು ಧ್ಯಾನಿಸುವಾಗ ನಿನ್ನ ವಾಕ್ಯ ಹೇಳ್ತೈತೆ, ನಿನ್ನ ಮಾತುಗಳು ಅವು ಆತ್ಮವಾಗಿಯೂ ಜೀವವಾಗಿಯೂ ಅವೆ ಎಂಬುದಾಗಿ. ಸ್ವಾಮಿ ಅವೆಷ್ಟು ಮಾತ್ರಕ್ಕೂ ಅಕ್ಷರಗಳಲ್ಲ, ಬರೀ ಶಬ್ದಗಳಲ್ಲ ಸ್ವಾಮಿ, ಅವು ಆತ್ಮವು ಜೀವವಾಗಿರುವುದಕ್ಕಾಗಿ ಸ್ತೋತ್ರ. ಅದನ್ನು ಪ್ರತಿಯೊಬ್ಬರು ತಿಳಿಯುವಂತೆ, ರಿಸೀವ್ ಮಾಡುವಂತೆ, ಸ್ವೀಕರಿಸುವಂತೆ, ನಂಬುವಂತೆ ಸ್ವಾಮಿ, ನಿಧಿಯೋಪಾದಿಯಲ್ಲಿ ಕರ್ತನೆ ಹೃದಯದಲ್ಲಿ ಭದ್ರಪಡಿಸಿಕೊಳ್ಳುವಂತೆ ಕೃಪೆ ಅನುಗ್ರಹಿಸಯ್ಯ. ಇದರ ಮೂಲಕ 100ರಷ್ಟು ಫಲಿಸುವರಾಗುವಂತೆ ಸ್ವಾಮಿ ನಿನ್ನ ಕೃಪೆಯನ್ನು ನಾವು ಕೇಳಿಕೊಳ್ತೇವೆ. ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರ ವಾಕ್ಯ ಸಂದೇಶನ ಕೇಳಿಕ್ಕೆ ಹೋಗೋಣ. ಕಳೆದ ಕೆಲವು ವಾರಗಳಿಂದ ಶಿಲುಬೆಯ ಸಂದೇಶ ಎಂಬಂಥ ಸಂಗತಿ ಬಗ್ಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ನಾವು ಬರ್ತಾ ಇದ್ದೇವೆ. ಶಿಲುಬೆಯು ಏನನ್ನು ಹೇಳುತ್ತದೆ, ಏನನ್ನು ಸಾರುತ್ತದೆ ಎಂಬುದಾಗಿ ನಾವು ನಮ್ಮೆಲ್ಲರಿಗೂ ಗೊತ್ತುಂಟು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆತನು ರಕ್ತ ಸುರಿಸಿ ಪ್ರಾಣ ಕೊಟ್ಟಿರುವಂಥ ಆತನಾಗಿದ್ದಾನೆಂಬುದಾಗಿ ನಾವು ನೋಡ್ತೇವೆ. ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಆತನು 33 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿ ಮತ್ತು ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ ಆತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ ಎಂಬುದಾಗಿ ನಾವೆಲ್ಲರೂ ತಿಳಿದಿರುವಂಥ ಸಂಗತಿಯಾಗಿದೆ. ಹಲ್ಲೆಲೂಯಾ. ಅದನ್ನು ಕಳೆದ ತಿಂಗಳುಗಳಲ್ಲಿ ಲೆಂಟ್ ಡೇಸ್ ಎಂಬುದಾಗಿ, ಆತನ ಶ್ರಮ ದಿನಗಳೆಂಬುದಾಗಿ ಮತ್ತು ಆತನ ಮರಣದ ದಿನ ಗುಡ್ ಫ್ರೈಡೇ ಎಂಬುದಾಗಿ ಮತ್ತು ನಮ್ಮೆಲ್ಲ ಸಭೆಗಳಲ್ಲಿ ನಾವು ಅದನ್ನು ಆಚರಿಸಿರುವಂಥವರು ನಾವಾಗಿದ್ದೇವೆ. ಆದರೆ ಆ ಸಂದರ್ಭದಲ್ಲಿ ಆತನ ಶ್ರಮ ದಿನಗಳನ್ನು ಜ್ಞಾಪಕ ಮಾಡಿಕೊಳ್ತಾ ದೇವರ ವಾಕ್ಯ ಆತನ ಶ್ರಮೆಯು ನಮಗೆ ಎಂಥ ಆಶೀರ್ವಾದವನ್ನು ತಂದಿದೆ ಎಂಬುದಾಗಿ ಹೇಳುತ್ತದೋ ಆ ಸಂಗತಿಗಳನ್ನು ಧ್ಯಾನಿಸಿ ನಾವು ಕರ್ತನನ್ನು ಸ್ತುತಿಸಿದಂಥವರು ನಾವಾಗಿದ್ದೇವೆ. ಹಲ್ಲೆಲೂಯಾ. ಹೀಗಿದ್ದಾಗ ನಾವು ಆ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಮರಣಿಸಿದ್ದಾನಲ್ವ, ಆ ಸಂದೇಶವನ್ನೇ ಶಿಲುಬೆಯ ಸಂದೇಶವಂತ ಹೇಳ್ತೇವೆ. ಅಂದರೆ ಶಿಲುಬೆಯಲ್ಲಿ ಏನು ನಡೆದಿದೆ, ಏನು ಪ್ರಕಟವಾಗಿದೆ, ಏನು ಸಂಭವಿಸಿದೆ ಅಥವಾ ಏನು ನೆರವೇರಿದೆ ಎಂಬಂಥ ಸಂಗತಿಗಳ ಕುರಿತು ಮತ್ತು ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತೈತೆ, ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳ್ತೈತೆ, ಶಿಲುಬೆಯ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ಆದರೆ ರಕ್ಷಣಾ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಶಿಲುಬೆಯ ಮಾತು ಯಾರಾದರೆ ಅದನ್ನು ಸ್ವೀಕರಿಸ್ತಾರೋ, ಯಾರಾದರೆ ಅದನ್ನು ನಂಬುತ್ತಾರೋ, ಖಂಡಿತವಾಗಿ ಅದು ನಮ್ಮನ್ನು ರಕ್ಷಿಸುವುದಕ್ಕೆ ದೇವರ ಶಕ್ತಿಯಾಗಿದೆ ಎಂಬುದಾಗಿ. ಅದನ್ನೇ ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 16-17 ವಚನಗಳಲ್ಲಿ ಮತ್ತು ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಸುವಾರ್ಥ ವಾಕ್ಯವು ದೇವರ ಬಲ ಸ್ವರೂಪವಾಗಿದ್ದು ನಂಬುವವರೆಲ್ಲರನ್ನು ರಕ್ಷಿಸುವುದಕ್ಕೆ ದೇವರ ಶಕ್ತಿಯಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಸುವಾರ್ಥ ವಾಕ್ಯವು ಅನ್ನುವಂಥದ್ದು ದೇವರ ಬಲ ಸ್ವರೂಪ ಎಂಬುದಾಗಿ ಇಲ್ಲಿ ಪೌಲನು ರೋಮ ಪತ್ರಿಕೆಯಲ್ಲಿ ಹೇಳ್ತಿದ್ದಾರೆ. ಆ ಸುವಾರ್ಥ ವಾಕ್ಯವನ್ನೇ ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಶಿಲುಬೆಯ ಮಾತು ಎಂಬುದಾಗಿ ಹೇಳುವಂಥ ಆತನಾಗಿರ್ತಾನೆ. ಶಿಲುಬೆಯ ಮಾತು ಅಂದರೆ ಶಿಲುಬೆಯಿಂದ ಬಂದ ಸಂದೇಶ, ಶಿಲುಬೆ ಹೇಳುವಂಥ ಸಂದೇಶ, ಶಿಲುಬೆಯಲ್ಲಿ ನಡೆದಂಥ ಸಂಗತಿಗಳ ಕುರಿತಾದಂಥ ಸಂದೇಶ ಅಥವಾ ಶಿಲುಬೆಯಲ್ಲಿ ದೇವರು ಸಾಧಿಸಿರುವ ಕಾರ್ಯಗಳ ಕುರಿತಾದಂಥ ಸಂದೇಶವನ್ನೇ ಶಿಲುಬೆಯ ಸಂದೇಶ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಹಾಗೆ ಆ ಶಿಲುಬೆಯ ಸಂದೇಶವೇ ಸುವಾರ್ಥ ವಾಕ್ಯವು ಎಂಬುದಾಗಿ ಸಹ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತೈತೆ. ಅದಕ್ಕೆ ಸುವಾರ್ಥ ವಾಕ್ಯ ಅಂದರೆ ಬೇರೆ ಯಾವುದೂ ಅಲ್ಲ, ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಮಾಡಿರುವ
ಕಾರ್ಯಗಳ ಕುರಿತು, ಅಲ್ಲಿ ಮನುಷ್ಯರಾದ ನಮಗೆ ದೇವರು ಮಾಡಿರುವಂಥ ಆಶೀರ್ವಾದಗಳ ಕುರಿತು ಹೇಳುವಂಥ ಸಂದೇಶವೇ ಸುವಾರ್ಥ ವಾಕ್ಯ ಅಥವಾ ಸುವಾರ್ಥ ಸಂದೇಶ ಅಥವಾ ಶಿಲುಬೆಯ ಸಂದೇಶ ಎಂಬುದಾಗಿ ಹೇಳಲ್ಪಡ್ತೈತೆ. ಈ ಸುವಾರ್ತೆ ಅಂದರೆ ಶಿಲುಬೆಯ ಮಾತು ಏನಂದರೆ ಅದು ನಂಬುವವರನ್ನು ರಕ್ಷಿಸುವುದಕ್ಕೆ ದೇವರ ಶಕ್ತಿಯಾಗಿದೆ ಎಂಬುದಾಗಿ, ದೇವರ ಬಲಸ್ವರೂಪವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಸುವಾರ್ಥ ವಾಕ್ಯವನ್ನು ಅಥವಾ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಮಾಡಿರುವ ಸಂಗತಿಗಳನ್ನು ಮತ್ತು ಅನೇಕ ಸಹ ನಾವು ಕೇಳ್ತಾನೆ ಇರ್ತೇವೆ. ಅದು ನಮಗೆ ಕಾಮನ್ ಆಗಿರ್ತೈತೆ, ಅದು ನಮಗೆ ಕಾಮನ್ ಸಾಮಾನ್ಯ. ಶಿಲುಬೆಯಲ್ಲಿ ಸ್ವಾಮಿ ಸತ್ತಿದ್ದಾನೆ, ಎದ್ದು ಬಂದಿದ್ದಾನೆ, ಪಾಪಗಳ ಪರಿಹಾರವಾಗಿದ್ದಾವಂತೆ, ಹೀಗೆ ಕೆಲವು ಸಂಗತಿಗಳು ನಮ್ಗೆ ಗೊತ್ತಿರ್ತೈತೆ, ಅದನ್ನು ಕಾಮನ್ ಆಗಿ ನಾವು ತಗೊಳ್ತೇವೆ. ಬಟ್ ಆದರೆ ದೇವರ ವಾಕ್ಯ ಹೇಳ್ತೈತೆ ಸುವಾರ್ಥ ವಾಕ್ಯವು ದೇವರ ಬಲ ಸ್ವರೂಪವಾಗಿದೆ ಎಂಬುದಾಗಿ, ದೇವರ ನಂಬುವವರನ್ನು ರಕ್ಷಿಸುವುದಕ್ಕೆ ದೇವರ ಶಕ್ತಿಯಾಗಿದೆ ಎಂಬುದಾಗಿ, ರಕ್ಷಣಾ ಮಾರ್ಗದಲ್ಲಿರೋ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತೈತೆ. ಅದಕ್ಕೆ ಶಿಲುಬೆಯ ಸಂದೇಶವನ್ನು ನಾವು ದಿನಾಲೂ ಕೇಳುವ ಅಗತ್ಯವಿದೆ, ದಿನಾಲೂ ಅದನ್ನು ಸ್ಮರಿಸಬೇಕಾದ ಅಗತ್ಯವಿದೆ, ಅದನ್ನು ಧ್ಯಾನಿಸಿ ಅದನ್ನು ಸ್ವೀಕರಿಸಿ ಅದನ್ನು ನಂಬಬೇಕಾದ ಅಗತ್ಯ ನಮಗಿರುವಂಥದ್ದಾಗಿರ್ತೈತೆ. ಮತ್ತಷ್ಟು ಮಾತ್ರವಲ್ಲ, ಆ ಶಿಲುಬೆಯ ಸಂದೇಶ ಏನು ಹೇಳ್ತೈತೋ ಆ ಸುವಾರ್ತೆಯ ಸಂದೇಶದಲ್ಲಿ ನಾವು ಸ್ಥಿರವಾಗಿ ನಿಲ್ಲುವಂಥ ಅಗತ್ಯವು ನಮಗಿರುವಂಥದ್ದಾಗಿರ್ತೈತೆ. ಎಷ್ಟು ನಾವು ದೇವರ ಸುವಾರ್ತೆಯಲ್ಲಂದರೆ ಯೇಸು ಕ್ರಿಸ್ತನ ಸುವಾರ್ಥ ವಾಕ್ಯದಲ್ಲಿ ನಾವು ಎಷ್ಟು ಸ್ಥಿರವಾಗಿ ನಿಲ್ಲುವಂಥವರಾಗಿರ್ತೇವೋ ಅಷ್ಟು ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ಜಯಗಳನ್ನು, ದೇವರಿಂದ ಬರುವಂಥ ದೇವರ ಬಲದಿಂದ ಉಂಟಾಗುವಂಥ ಜಯಗಳನ್ನು ಎಲ್ಲ ಪರಿಸ್ಥಿತಿಗಳ ಮೇಲೆ, ನಮ್ಮ ವೈರಿಯಾದ ಸೈತಾನನ ಮೇಲೆ ನಾವು ಮತ್ತು ಹೊಂದುವಂಥವರು ನಾವು ಆಗಿರ್ತೇವೆ. ಆದ್ದರಿಂದ ಸುವಾರ್ಥ ಸಂದೇಶವನ್ನುವಂಥದ್ದು ಅದನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳಬಾರ್ದು, ಅದು ಅತಿ ಅದ್ಭುತವಾದಂಥ ಸಂದೇಶ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನಾವು ನೋಡ್ತೇವೆ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರ ವಾಕ್ಯ ಸುವಾರ್ಥ ಬಗ್ಗೆ ಅದ್ಭುತವಾದ ಸಂಗತಿಗಳನ್ನು ಹೇಳುವಂಥದ್ದಾಗಿರ್ತದೆ. ಅಲ್ಲಿ ನಾವು ನೋಡ್ತೇವೆ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರ್ಪಡಿಸುವಂಥ ಸುವಾರ್ಥ ವಾಕ್ಯವೆಂಬುದಾಗಿ. ಒಂದು ಸಾರಿ ನಿಮಗಾಗಿ ಆ ವಾಕ್ಯವನ್ನು ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಎಂಬುದಾಗಿ. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತೇವೆ ಸುವಾರ್ಥ ವಾಕ್ಯವು ಅಥವಾ ಸುವಾರ್ತೆ ಏನಾಗಿದೆ ಅಂದರೆ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಎಂಬುದಾಗಿ. ಅದರ ಅರ್ಥ ನಾವು ಅರ್ಥ ಮಾಡಿಕೊಳ್ಳುವಂಥದ್ದಾದರೆ ಕ್ರಿಸ್ತನ ಯಾರಂದರೆ ದೇವರ ಪ್ರತಿರೂಪವಾಗಿರುವಂತಾತನು. ಹಲ್ಲೆಲೂಯ. ದೇವರು ಮನುಷ್ಯನಾಗಿ ಲೋಕಕ್ಕೆ ಬಂದಾಗ ನಾವು ನೋಡ್ತೇವೆ ಯೇಸು ಕ್ರಿಸ್ತನೆಂಬುದಾಗಿ ಕರೆಯಲ್ಪಟ್ಟ ಎಂಬುದಾಗಿ. ಅದಕ್ಕೆ ಯೇಸು ಹೀಗೆ ಫಿಲಿಪ್ಪನ ಹತ್ರ ಹೇಳ್ತಾರೆ, ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ಅಂದರೆ ಯೇಸು ತಂದೆಯ ಪ್ರತಿರೂಪವಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತೈತೆ. ಹಾಗಾದರೆ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವಂಥದ್ದು ಸುವಾರ್ತೆ ಎಂಬುದಾಗಿ. ಹಲ್ಲೆಲೂಯ. ಸುವಾರ್ತೆ ಅಂದರೆ ಕ್ರಿಸ್ತನ ಪ್ರಭಾವವನ್ನು ತೋರ್ಪಡಿಸುವಂಥದ್ದು. ನೀವು ಸುವಾರ್ತೆಯನ್ನು ನಾವು ನಂಬಿದಾಗ ಅಥವಾ ಸ್ವೀಕರಿಸಿದಾಗ, ಅದನ್ನು ನಂಬಿದಾಗ, ಅದರಲ್ಲಿ ಸ್ಥಿರವಾಗಿ ನಾವು ನಿಂತುಕೊಂಡಾಗ ನಾವು ನೋಡ್ತೇವೆ ಕ್ರಿಸ್ತನ ಪ್ರಭಾವವನ್ನು ನಾವು ನಂಬಿದವರಾಗಿರ್ತೇವೆ, ಕ್ರಿಸ್ತನ ಪ್ರಭಾವವನ್ನು ಸ್ವೀಕರಿಸಿದಂಥವರಾಗಿರ್ತೇವೆ, ಕ್ರಿಸ್ತನ ಪ್ರಭಾವದಲ್ಲಿ ಸ್ಥಿರವಾಗಿ ನಿಂತಿರುವಂಥವರು ನಾವಾಗಿರ್ತೇವೆ. ಅದಕ್ಕೆ ಸುವಾರ್ಥ ವಾಕ್ಯವು ನಾವು ನೋಡ್ತೇವೆ. ನಾನು ಕಳೆದ ಕೆಲವು ವಾರಗಳಿಂದ ಕೆಲವು ಸಂಗತಿಗಳನ್ನು, ಶಿಲುಬೆಯು ಏನನ್ನು ಸಾರುತ್ತದೆ, ಏನನ್ನು ಪ್ರಕಟಿಸುತ್ತದೆ ಎಂಬುದಾಗಿ ಕೆಲವು ಸಂಗತಿಗಳನ್ನು ದೇವರ ವಾಕ್ಯದಿಂದ ನೋಡಿದೆವು. ಮಾನವರ ಮೇಲೆ ದೇವರಿಗಿರುವ ಪ್ರೀತಿ ಶಿಲುಬೆಯಲ್ಲಿ ಸಿದ್ಧಾಂತ ಮಾಡಲ್ಪಟ್ಟಿದೆ ಅಥವಾ ರುಜುವು ಮಾಡಲ್ಪಟ್ಟಿದೆ ಎಂಬುದಾಗಿ. ದೇವರು ಮನುಷ್ಯನನ್ನು ಪ್ರೀತಿಸ್ತಾನೆ ಎಂಬುವಂಥ ಸಂದೇಶ ಶಿಲುಬೆಯು ಸಾರ್ತಾ ಇದೆ ಎಂಬುದಾಗಿ. ಹಲ್ಲೆಲೂಯ. ಆದ್ದರಿಂದ ಯಾವಾಗಾದರೆ ಕ್ರಿಸ್ತನ ಶಿಲುಬೆ ಸಾರುವಂಥ ದೇವರ ಪ್ರೀತಿ ನಮ್ಮ ಮೇಲೆ ಇದೆ ಎಂಬ ಈ ಸಂದೇಶವನ್ನು ಯಾರಾದರೆ ನಾವು ಈ ಮಾತನ್ನು ಯಾರಾದರೆ ನಂಬುತ್ತಾರೋ, ಯಾರಾದರೆ ಸ್ವೀಕರಿಸ್ತಾರೋ, ಎಲ್ಲ ಪರಿಸ್ಥಿತಿಗಳಲ್ಲಿ ಸಹ ದೇವರ ಪ್ರೀತಿಯನ್ನು ತಮ್ಮ ಮೇಲೆ ಇದೆ ಎಂಬುದನ್ನು ನಂಬುತ್ತಾ ಆ ನಂಬಿಕೆಯಲ್ಲಿ ಸ್ಥಿರವಾಗಿರ್ತಾರೋ ಅವರು ಕ್ರಿಸ್ತನ
ಪ್ರಭಾವವನ್ನು ಅನುಭವಿಸುವಂಥವರವರಾಗಿರ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಶಿಲುಬೆಯ ಸಂದೇಶದಲ್ಲಿ ನಾವು ನೋಡಿದೆವು, ಅದೇನೆಂದರೆ ನಮ್ಮ ಪಾಪಗಳು ಪರಿಹಾರವಾಗಿದ್ದಾವೆ ಎಂಬುದು, ಎಕ್ಸ್ಚೇಂಜಲ್ಲಿ ನಡೆದಿದೆ ಎಂಬುದಾಗಿ. ಎಕ್ಸ್ಚೇಂಜಲ್ಲಿ ನಡೆದಿದೆ ಎಂಬುದಾಗಿ ಅಂದರೆ ನಮ್ಮ ಪಾಪಗಳೆಲ್ಲ ಕ್ರಿಸ್ತನ ಲೆಕ್ಕಕ್ಕೆ ಹೋದವು. ಕ್ರಿಸ್ತನ ಮೂಲಕ ನಾವು ನೋಡ್ತೇವೆ ಆತನ ನೀತಿ, ದೇವರ ನೀತಿ ನಮಗೆ ಅನುಗ್ರಹಿಸಲ್ಪಟ್ಟಿತು ಎಂಬುದಾಗಿ. ನಮ್ಮ ಪಾಪಗಳೆಲ್ಲ ಪರಿಹಾರವಾದವು, ಯೇಸು ಹೊತ್ತುಕೊಂಡು ತೀರಿಸಿದ್ದಾನೆ ಎಂಬುದಾಗಿ. ಇನ್ನು ಪಾಪಗಳು ನಮ್ಮ ಲೆಕ್ಕದಲ್ಲಿಲ್ಲ, ನಾವು ದೇವರ ನೀತಿಯನ್ನು ಹೊಂದಿದವರಾಗಿದ್ದೇವೆ ಎಂಬುದಾಗಿ. ನಂಬಿದವರು ದೇವರ ನೀತಿಯನ್ನು ಕ್ರಿಸ್ತನ ಶಿಲುಬೆಯ ಮರಣದ ಮೂಲಕ ಹೊಂದಿದ್ದಾರೆ ಎಂಬುದಾಗಿ. ಅದಕ್ಕೆ ಶಿಲುಬೆ ಸಾರುವಂಥ ಸಂದೇಶವೇನೆಂದರೆ, ಮನುಷ್ಯನೇ, ನಿನ್ನ ಪಾಪಗಳು ನಿನ್ನ ಲೆಕ್ಕದಲ್ಲಿಲ್ಲ, ಅವನು ನಾನು ಹೊತ್ತುಕೊಂಡಿದ್ದೇನೆ. ನನ್ನ ನೀತಿಯನ್ನು ದೇವರ ಮುಂದೆ ನೀವು ನಿಲ್ಲುವುದಕ್ಕೆ ಸಮರ್ಪಕರಾಗುವಂತೆ ನನ್ನ ನೀತಿಯನ್ನು ನಿಮಗೆ ಕೊಟ್ಟಿದ್ದೇನೆ ಎಂಬುವಂಥ ಸಂದೇಶವನ್ನು ಶಿಲುಬೆ ಸಾರುವಂಥದ್ದಾಗಿರ್ತೈತೆ. ಯಾವಾಗಾದರೆ, ಓ ದೇವರ ನೀತಿ ನನಗೆ ಕೊಡಲ್ಪಟ್ಟಿದೆ, ನನ್ನ ಪಾಪಗಳೆಲ್ಲ ಯೇಸು ಹೊತ್ತುಕೊಂಡು ತೀರಿಸಿದ್ದಾನೆ, ನನ್ನ ಪಾಪಗಳ ಪರಿಹಾರವಾಗಿದ್ದಾವೆ, ನನಗೆ ಬಿಡುಗಡೆಯಾಗಿದೆ, ಪಾಪದಿಂದ ಅಪರಾಧಗಳಿಂದ ಬಿಡುಗಡೆಯಾಗಿದೆ, ನಾನು ದೇವರ ನೀತಿಯನ್ನು ಕ್ರಿಸ್ತನ ಮರಣದ ಮೂಲಕ ನನಗೆ ಅನುಗ್ರಹಿಸಲ್ಪಟ್ಟಿದೆ ಎಂಬುದಾಗಿ ಯಾರಾದರೂ ನಂಬುತ್ತಾರೋ ಅವರು ಸುವಾರ್ಥ ವಾಕ್ಯವನ್ನು ನಂಬುತ್ತಾ ಇದ್ದಾರೆ. ಯಾವಾಗಾದರೂ ನಾನು ನೀತಿವಂತನು, ದೇವರ ನೀತಿ ನನಗೆ ಕೊಡಲ್ಪಟ್ಟಿದೆ, ನಮ್ಮ ನೀತಿಯಲ್ಲ, ನಮ್ಮ ಕ್ರಿಯೆಗಳಿಂದ ಬಂದ ನೀತಿಯಲ್ಲ, ದೇವರ ನೀತಿ, ಕ್ರಿಸ್ತನ ನೀತಿ ನಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ, ವರವಾಗಿ ಕೊಡಲ್ಪಟ್ಟಿದೆ ಎಂಬುದಾಗಿ, ಉಚಿತಾರ್ಥವಾಗಿ ನಂಬುವುದರ ಮೂಲಕ ನಾವು ಹೊಂದಿದ್ದೇವೆ ಎಂಬುದಾಗಿ ಯಾರಾದರೆ ನಂಬುತ್ತಾರೋ, ಆ ನಂಬಿಕೆಯಲ್ಲಿ ಸ್ಥಿರವಾಗಿರ್ತಾರೋ, ಖಂಡಿತ ಸೈತಾನ ಅವನ ಮುಂದೆ ನಿಲ್ಲಕ್ಕೆ ಸಾಧ್ಯವಾಗುವುದಿಲ್ಲ. ಹಲ್ಲೆಲೂಯಾ. ಆದ್ದರಿಂದ ಸುವಾರ್ಥ ವಾಕ್ಯ ಸಾಮಾನ್ಯವಾದ ಸಂಗತಿಯಲ್ಲ. ನೀವು ನೀತಿವಂತರಾಗಿದ್ದೀರಿ, ದೇವರ ನೀತಿ ನಿಮಗೆ ಕೊಡಲ್ಪಟ್ಟಿದೆ ಎಂಬುವಂಥ ಸಂದೇಶ ಕ್ರಿಸ್ತನ ಪ್ರಭಾವವನ್ನು ಮತ್ತು ನಮಗೆ ತೋರಿಸುವಂಥದ್ದು, ನಮ್ಮ ಜೀವಿತದಲ್ಲಿ ಇಂಪಾರ್ಟ್ ಮಾಡುವಂಥ ಸಂಗತಿಯಾಗಿರ್ತೈತೆ. ಅಷ್ಟು ಮಾತ್ರವಲ್ಲ, ಇನ್ನೂ ಕೆಲವು ಸಂಗತಿಗಳನ್ನು ನಾವು ನೋಡಿಕೊಂಡೆವು. ಶಿಲುಬೆಯಲ್ಲಿ ಆತನ ಮರಣಿಸುವಾಗ ಶಿಲುಬೆಯಲ್ಲಿ ನಡೆದಂಥ ಸಂಗತಿ ಏನಂದರೆ, ಏಸು ಜಜ್ಜಲ್ಪಟ್ಟ, ಏಸು ಜಡಿಯಲ್ಪಟ್ಟ, ಏಸು ಬಾಧಿತನಾದ, ಏಸು ಒಡೆಯಲ್ಪಟ್ಟ, ಬಡಿಯಲ್ಪಟ್ಟ, ಆತನು ಸತ್ತು ಹೋದ ಎಂಬುದಾಗಿ ನಮ್ಮ ಕಣ್ಣಿಗೆ ಕಾಣುವಂಥದ್ದಾಗಿರ್ತೈತೆ. ಬಟ್ ಆದರೆ ಆತ್ಮಿಕ ಲೋಕದಲ್ಲಿ ನಡೆದಂಥ ಸಂಗತಿ ಏನಂದರೆ, ಏಸು ನಮ್ಮ ಪಾಪಗಳನ್ನು ಹೊತ್ತುಕೊಂಡ, ನಮ್ಮ ಪಾಪಗಳು ಜಡಿಯಲ್ಪಟ್ಟವು, ಪಾಪಕ್ಕೆ ಅಲ್ಲಿ ಶಿಕ್ಷೆ ವಿಧಿಸಲ್ಪಟ್ಟಿತು ಎಂಬುದಾಗಿ. ಹಲ್ಲೆಲೂಯಾ. ಯಾರಿಗೆ? ಪಾಪಕ್ಕೆ ಆತನ ಶರೀರದಲ್ಲಿ ಶಿಕ್ಷೆ ವಿಧಿಸಲ್ಪಟ್ಟಿತು ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ಅಲ್ಲಿ ಮತ್ತು ಆತನ ಮರಣದ ಮೂಲಕ ನಡೆದಂಥ ಸಂಗತಿ ಏನಂದರೆ, ಆತನು ದೊರೆತನಗಳನ್ನು, ಅಧಿಕಾರಗಳನ್ನು ಆತನ ನಿರಾಯುಧರನ್ನಾಗಿ ಮಾಡಿದ. ಅಂದರೆ ಸೈತಾನನನ್ನು, ಎಲ್ಲ ಅಂಧಕಾರದ ದೊರೆತನಗಳು ಅಲ್ಲಿ ಸೋಲಿಸಲ್ಪಟ್ಟವು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಅದಕ್ಕೆ ಯೇಸುಸ್ವಾಮಿ ಶಿಲುಬೆಯ ಸಂದೇಶ ಏನನ್ನು ಹೇಳ್ತೈತೆ ಅಂದರೆ, ಮನುಷ್ಯನೇ, ನಿನ್ನ ವೈರಿಯಾದ ಸೈತಾನನು ಸೋಲಿಸಲ್ಪಟ್ಟಿದ್ದಾನೆ, ಅವನು ನಿರಾಯುಧನನ್ನಾಗಿ ಮಾಡಲ್ಪಟ್ಟಿದ್ದಾನೆ, ನಿನ್ನ ಪಾಪವು ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ಇಲ್ಲದಂತಾಗಿದೆ, ನಿನ್ನ ಅಪರಾಧಗಳು ಪರಿಹರಿಸಲ್ಪಟ್ಟಿದ್ದಾವೆ ಎಂಬುದಾಗಿ ಶಿಲುಬೆಯ ಸಂದೇಶ ಸಾರುವಂಥದ್ದಾಗಿರ್ತೈತೆ. ಇದು ಸಾಮಾನ್ಯವಾದ ಸಂಗತಿಯಲ್ಲ. ಶಿಲುಬೆಯ ಸಂದೇಶ ಇದು ಕ್ರಿಸ್ತನ ಪ್ರಭಾವವನ್ನು ತೋರಿಸುವಂಥ ಸಂದೇಶವಾಗಿರ್ತೈತೆ. ಇದನ್ನು ನಾವು ನಂಬುವಾಗ ಕ್ರಿಸ್ತನ ಪ್ರಭಾವವನ್ನು ನಾವು ನಂಬುವಂಥವರಾಗಿರ್ತೇವೆ. ಹಲ್ಲೆಲೂಯಾ. ಯಾವಾಗಾದರೆ ಕ್ರಿಸ್ತನ ಪ್ರಭಾವವನ್ನು ನಮ್ಮ ಜೀವನದಲ್ಲಿ ನಾವು ನಂಬುತ್ತೇವೋ, ಸ್ವೀಕರಿಸ್ತೇವೋ, ನಾವು ಈ ಲೋಕದಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿ, ಎಲ್ಲ ವಿಷಯಗಳ ಮೇಲೆ ನಾವು ಅತ್ಯಧಿಕ ಅಥವಾ ಪೂರ್ಣ ಜಯಶಾಲಿಗಳು ನಾವು ಆಗಿರುವಂಥವರಾಗಿರ್ತೇವೆ. ಹಲ್ಲೆಲೂಯಾ. ಇದು ಹೇಳುವಾಗ ನಮಗೇನು ಅನಿಸೋದಿಲ್ಲ. ಬಟ್ ಯಾವಾಗಾದರೆ ನಂಬಲಿಕ್ಕೆ ನಾವು ಪ್ರಾರಂಭಿಸ್ತೇವೋ, ಅದರಲ್ಲಿ ಸ್ಥಿರವಾಗಿ ನಿಂತು ನಗೆಯುವುದಕ್ಕೆ ನಾವು ಪ್ರಾರಂಭಿಸ್ತೇವೋ, ನಮ್ಮ ಜೀವನದಲ್ಲಿ ದೇವರ ಮಹಿಮೆಗಳನ್ನು ಕಾಣುವಂಥವರು ನಾವಾಗಿರ್ತೇವೆ. ಹಲ್ಲೆಲೂಯಾ. ಆದ್ದರಿಂದ ಶಿಲುಬೆಯ ಮಾತಂತೆ ಇಲ್ಲಿ ದೇವರ ವಾಕ್ಯವು ಹೇಳ್ತೈತೆ, ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಎಂಬುದಾಗಿ. ಸುವಾರ್ತೆಯ ಬೆಳಕು ಕ್ರಿಸ್ತನ ಪ್ರಭಾವವನ್ನು ತೋರಿಸುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಾವು ಅಂದುಕೊಳ್ತೇವೆ ಕ್ರೈಸ್ತವತ್ವ ಅಂದರೆ ಒಂದು ರೀತಿ ಭಕ್ತಿ, ದೇವರಿಗೆ ನಡೆದುಕೊಳ್ಳುವಂಥದ್ದು, ಪ್ರಾರ್ಥನೆ ಮಾಡ್ತೇವೆ ಕಷ್ಟ ಬಂದರೆ, ಅಥವಾ ಈ ಲೋಕದಲ್ಲಿ ಎಲ್ಲ ಜನರಾಗಿ ನಾವು ಜೀವಿಸ್ತಾ ಇರ್ತೇವೆ, ಕಷ್ಟ ಬಂದಾಗ ಪ್ರಾರ್ಥಿಸ್ತೇವೆ, ಈ ರೀತಿ ಏನೋ ಒಂದು ಥರ ಅಂತ ಅಂದುಕೊಳ್ತೇವೆ. ಆ ರೀತಿಯಾದಂಥ ಜೀವಿತವಲ್ಲ. ಎಷ್ಟೋ ಉನ್ನತವಾದ,
ಎಷ್ಟೋ ಮಹಿಮೆಯುಳ್ಳ ಜೀವಿತ ಕ್ರೈಸ್ತವ ಜೀವಿತ ಆಗಿರುವಂಥದ್ದಾಗಿದೆ. ಕ್ರಿಸ್ತನಲ್ಲಿ ನಂಬಿಕಿಟ್ಟವರ ಜೀವಿತ ಮಹಾದೇವರ ಮಹಿಮೆಯಿಂದ ತುಂಬಲ್ಪಟ್ಟಂಥ ಜೀವಿತವಾಗಿರ್ತದೆ. ಹಲ್ಲೆಲೂಯಾ. ನಾವು ಯಾವಾಗಾದರೆ ಅದನ್ನು ಗ್ರಹಿಸಿದವರಾಗಿ ಅದರಲ್ಲಿ ಕಾನ್ಷಿಯಸ್ ಆಗಿ ನಾವು ನಗಿಲಿಕ್ಕೆ ಪ್ರಾರಂಭಿಸ್ತೇವೋ ಅದರ ಮಹಿಮೆಯನ್ನು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುವಂಥವರು ನಾವು ಆಗಿರ್ತೇವೆ. ಹಲ್ಲೆಲೂಯಾ. ಆದ್ದರಿಂದ ನಾವು ಮುಂದುವರಿಸುವ ಸಂಗತಿಗಳನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಾವು ನೋಡ್ತೇವೆ ಶಿಲುಬೆಯಲ್ಲಾದಂಥ ಸಂಗತಿ ಏನೆಂದರೆ, ನಾವು ನೋಡ್ತೇವೆ ದೇವರೊಂದಿಗೆ ನಮಗೆ ಸಂಧಾನವಾಯಿತು ಎಂಬುದಾಗಿ, ದೇವರೊಂದಿಗೆ ಸಮಾಧಾನವಾಯಿತು ಎಂಬುದಾಗಿ, ದೇವರೊಂದಿಗೆ ನಾವು ಒಂದಾದೆವು, ಆತನ ಸಮ್ಮುಖದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಮಾರ್ಗ ಸರಾಗವಾಯಿತು ಎಂಬುವಂಥ ಸಂಗತಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಹಲ್ಲೆಲೂಯಾ. ನಾವೆಲ್ಲರೂ ಸತ್ಯವೇದದಿಂದ ನಾವು ನೋಡೋಣ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 18-19. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದನೆಂಬುದೇ. ಹಲ್ಲೆಲೂಯಾ. ನಾವು ನೋಡ್ತೇವೆ ಪಾಪದ ದೆಸೆಯಿಂದ ಮನುಷ್ಯನಿಗೆ ದೇವರೊಂದಿಗೆ ಸಮಾಧಾನವಿರಲಿಲ್ಲ. ಅದರ ಅರ್ಥ ದೇವರೊಂದಿಗೆ ಅವನಿಗೆ ವೈರತ್ವವಿತ್ತು ಎಂಬುದಾಗಿ. ಅದರ ಅರ್ಥ ಏನು, ದೇವರ ಹತ್ರ ಜಗಳ ಮಾಡ್ತಿದ್ದ ಎಂಬುದಾಗಲ್ಲ. ಅದರ ಅರ್ಥ ಏನಂದರೆ ದೇವರಿಗೆ ವಿರೋಧವಾಗಿ ಆತನು ನಗೀತಾ ಇದ್ದ, ದೇವರಿಗೆ ದೂರವಾಗಿ ಆತನು ನಗೀತಾ ಇದ್ದ, ದೇವರಿಗೆ ವ್ಯತಿರೇಕವಾದ ಮಾರ್ಗದಲ್ಲಿ ಆತನು ಹೋಗ್ತಾ ಇದ್ದ ಎಂಬುವಂಥ ಅರ್ಥ ಇದಾಗಿರ್ತದೆ. ಹಲ್ಲೆಲೂಯಾ. ಪಾಪದ ದೆಸೆಯಿಂದ ಮನುಷ್ಯನು ದೇವರಿಗೆ ದೂರವಾಗಿದ್ದ, ದೇವರಿಗೆ ವ್ಯತಿರೇಕವಾದ ಮಾರ್ಗದಲ್ಲಿ ವಿರೋಧವಾಗಿ ಅವನು ನಡೆದುಕೊಳ್ಳುತ್ತಾ ಇದ್ದ ಎಂಬುದಾಗಿ. ಆದರೆ ಇಲ್ಲಿ ನಾವು ನೋಡ್ತೇವೆ, ಯೇಸು ಶಿಲುಬೆಯಲ್ಲಿ ಆತನ ರಕ್ತ ಸುರಿಸಿ ಪ್ರಾಣ ಕೊಟ್ಟದರಿಂದ ನಮ್ಮ ಪಾಪಗಳೆಲ್ಲ ಆತನು ಪರಿಹಾರ ಮಾಡಿರುವುದರಿಂದ ಇಲ್ಲಿ ದೇವರ ವಾಕ್ಯ ಹೇಳ್ತೈತೆ, ಈಗ ದೇವರು ಮನುಷ್ಯರನ್ನು ಕ್ರಿಸ್ತನಲ್ಲಿ ತನ್ನ ಸಂಗಡ ಸಮಾಧಾನ ಮಾಡಿಕೊಳ್ಳುತ್ತಿದ್ದಾನೆ ಎಂಬುದಾಗಿ. ಸಮಾಧಾನ ಅಂದರೆ ದೇವರ ಹತ್ತಿರಕ್ಕೆ ನಾವು ಸೇರಿಸಲ್ಪಡ್ತಿದ್ದೇವೆ ಎಂಬುದಾಗಿ, ದೇವರ ಬಳಿಗೆ ನಾವು ಬಂದವರಾಗಿದ್ದೇವೆ ಎಂಬುದಾಗಿ, ದೇವರ ಸನ್ನಿಧಿಗೆ ಸೇರಿಸಲ್ಪಟ್ಟವರು, ದೇವರ ಬಳಿಗೆ ಬಂದವರು, ದೇವರಿಗಾಗಿ ಜೀವಿಸುವವರು ನಾವು ಆಗಿದ್ದೇವೆ ಎಂಬುದನ್ನು ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಶಿಲುಬೆಯ ಸಂದೇಶ ಹೇಳುವಂಥದ್ದೇನೆಂದರೆ, ಇನ್ನು ನೀನು ದೇವರಿಗೆ ದೂರವಾದವನಲ್ಲ, ದೇವರಿಗೆ ವಿರೋಧವಾಗಿ ನಡೆಯುವಂಥ ವ್ಯಕ್ತಿ ನೀನಲ್ಲ. ಈಗ ಆತನ ಸುರಿಸಿರುವ ರಕ್ತದ ಮೂಲಕ, ಆತನ ಬಲಿದಾನದ ಮೂಲಕವಾಗಿ ನಿನ್ನ ಪಾಪಗಳು ಪರಿಹಾರವಾಗಿದ್ದಾವೆ. ದೇವರ ಸನ್ನಿಧಿಗೆ ನೀನು ಸೇರುವುದಕ್ಕಾಗಿ ಮಾರ್ಗ ಸರಾಗವಾಗಿದೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಪಾಪ ಮನುಷ್ಯನನ್ನು ದೇವರಿಂದ ದೂರ ಮಾಡಿತ್ತು. ಪಾಪ ಮನುಷ್ಯನನ್ನು ದೇವರಿಗೆ ವ್ಯತಿರೇಕವಾಗಿ ನಗೆಯುವ ಹಾಗೆ ಮಾಡಿರುವಂಥದ್ದಾಗಿತ್ತು. ಆದರೆ ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಅನ್ನುವಂಥದ್ದೇನು ಮಾಡಿದಂದರೆ, ನಮ್ಮ ಪಾಪಗಳನ್ನು ಪರಿಹಾರ ಮಾಡಿರುವುದರಿಂದ ನಾವು ದೇವರ ಬಳಿಗೆ ಬರುವಂಥವರು ನಾವಾಗಿದ್ದೇವೆ, ದೇವರ ಸನ್ನಿಧಿಯಲ್ಲಿ ನಿಲ್ಲುವಂಥವರು ನಾವಾಗಿದ್ದೇವೆ, ದೇವರೊಂದಿಗೆ ಅನ್ಯೋನ್ಯತೆಯನ್ನು, ಸಂಬಂಧವನ್ನು ಪಡೆದುಕೊಂಡವರು ನಾವಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಇವೆಲ್ಲ ಸಾಮಾನ್ಯವಾಗಿ ಕಾಣ್ತಾವೆ. ದೇವರೊಂದಿಗೆ ಅನ್ಯೋನ್ಯತೆ, ದೇವರೊಂದಿಗೆ ಸಂಬಂಧ ಅಂತ ಹೇಳುವಾಗ ನಿಜ ಇದು ಆತ್ಮಿಕ ಲೋಕದಲ್ಲಿ ದೊಡ್ಡ ಶಬ್ದವನ್ನು ಮಾಡುವಂಥ ಸಂಗತಿಗಳಾಗಿರ್ತವೆ. ಯಾಕಂದರೆ ಒಬ್ಬ ಮನುಷ್ಯ ದೇವರೊಂದಿಗೆ ಸಂಬಂಧಕ್ಕೆ ಬರುವಂಥದ್ದಾದರೆ, ಅಂದರೆ ದೇವರೊಂದಿಗೆ ಸೇರುವಂಥದ್ದಾದರೆ, ಒಬ್ಬ ಮನುಷ್ಯ ದೇವರ ಅನ್ಯೋನ್ಯತೆಯಲ್ಲಿರುವಂಥದ್ದಾದರೆ ಪಾತಾಳ ನಡುಗುವಂಥದ್ದಾಗಿರ್ತೈತೆ. ವೈರಿ ಅವನ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಸೈತಾನನು ಸಂಪೂರ್ಣವಾಗಿ ಅವನ ವಿಷಯದಲ್ಲಿ ಸೋಲಿಸಲ್ಪಡುವಂಥವನವನಾಗಿರ್ತಾನೆ. ಎಲ್ಲ ವಿಷಯಗಳಲ್ಲಿ ದೇವರ ಅನ್ಯೋನ್ಯತೆಯಲ್ಲಿರುವಂಥ ಮನುಷ್ಯ ಎಲ್ಲ ವಿಷಯಗಳಲ್ಲಿ ಯಾವಾಗಲೂ ಅಧಿಕ ಜಯಶಾಲಿ, ಪೂರ್ಣ ಜಯಶಾಲಿ ಆಗಿರುವಂಥ ಆತನಾಗಿರ್ತಾನೆ. ನಮಗೆ ನಾವು ಅಂದಕ್ಕೂ ದೇವರೇ ದೇವರೇ ಅಂತ ಹೇಳ್ತಾ ಇರ್ತೇವೆ, ದೇವರಲ್ಲಿ ನಂಬಿಕೆ ಇಟ್ಟಿರ್ತೇವೆ, ದೀಕ್ಷಾಸ್ನಾನ ಮಾಡಿಸ್ಕೊಂಡಿರ್ತೇವೆ, ಚರ್ಚ್ಗಳಿಗೆ ಹೋಗಿ ಬರ್ತಾ ಇರ್ತೇವೆ. ನಮಗೆ ನಮ್ಮ ಜೀವನ ಏನೆಂಬುದು ನಾವು ಸರಿಯಾಗಿ ಅರ್ಥನೇ ಮಾಡಿಕೊಂಡಿರುವುದಿಲ್ಲ. ನಾವು ನೋಡ್ತೇವೆ ಕ್ರೈಸ್ತವ ಜೀವಿತ ಅಂದರೆ ಪಾಪ ಪರಿಹಾರವನ್ನು ಹೊಂದಿರುವಂಥ ಜೀವಿತ. ಕ್ರೈಸ್ತವ ಜೀವಿತ ಅಂದರೆ ದೇವರ ನೀತಿಯನ್ನು ವರವಾಗಿ ಹೊಂದಿಕೊಂಡಂಥ ಜೀವಿತ. ಕ್ರೈಸ್ತವ ಜೀವಿತವಂದರೆ ದೇವರೊಂದಿಗೆ ಒಂದಾಗಿರುವಂಥ ಜೀವಿತ, ದೇವರ ಸಂಬಂಧಕ್ಕೆ ಬಂದಂಥ ಜೀವಿತ, ದೇವರೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಿಕೊಂಡಂಥ ಜೀವಿತ ಎಂಬುದನ್ನು ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಅದಕ್ಕೆ ಸತ್ಯವೇದ ಹೇಳ್ತೈತೆ, ದೇವರೇ ನಮ್ಮ ಪಕ್ಷದಲ್ಲಿರಲು ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ. ದೇವರು ನಮ್ಮ ಸಂಗಡ
ಇರುವುದು ನಿಶ್ಚಯ ಎಂಬುದಾಗಿ. ಹಲ್ಲೆಲೂಯಾ. ವೈರಿ ಪಕ್ಕನೆ ಪಲಾಯನಗೈತಾನೆ ಎಂಬುದಾಗಿ. ಹಲ್ಲೆಲೂಯಾ. ನಾನು ಮೊರೆ ಇಡುವಾಗಲೇ ವೈರಿ ಪಕ್ಕನೆ ಪಲಾಯನ ಓಡಿ ಹೋಗ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ದಾವೀದನು ಹೇಳ್ತಾನೆ, ನಾನು ಮೊರೆ ಇಡುವಾಗಲೇ ವೈರಿ ಓಡಿ ಹೋಗ್ತಾನೆ ಎಂಬುದಾಗಿ. ಅದರ ಅರ್ಥ ಮನುಷ್ಯ ನಾನು ದೇವರು ನನಗಿದ್ದಾನೆ ಎಂಬುದಾಗಿ ಆತನ ದೇವರಿಗೆ ಮೊರೆ ಇಡುವಂಥದ್ದು ಏನು ಸೂಚಿಸ್ತೈತೆ ಅಂದರೆ, ನಾನು ಒಬ್ಬಂಟಿಗನಲ್ಲ, ನನಗೆ ದೇವರಿದ್ದಾನೆ, ನನ್ನ ಪಕ್ಷದಲ್ಲಿ ದೇವರಿದ್ದಾನೆ, ನನಗೆ ಸಹಾಯಕನಾಗಿ ದೇವರಿದ್ದಾನೆ, ನನ್ನ ಪ್ರತಿ ಪರಿಸ್ಥಿತಿಯಲ್ಲಿ ಆತನು ಪ್ರತ್ಯಕ್ಷನಾಗ್ತಾನೆ ಎಂಬುವಂಥ ನಂಬಿಕೆ ಪ್ರಾರ್ಥನೆ ಮಾಡುವ ಹಾಗೆ ಮಾಡ್ತೈತೆ. ಯಾವಾಗಾದ್ರೂ ಒಬ್ಬ ಮನುಷ್ಯ ದೇವರ ಬಳಿಗೆ ಓಡಿ ಪ್ರಾರ್ಥಿಸುವವನಾಗ್ತಾನೋ ಸೈತಾನನ ಅವನ ಮುಂದೆ ನಿಲ್ಲುವುದೇ ಇಲ್ಲ. ಅವರ ಪಕ್ಕನೆ ಪಲಾಯನಗೈಯುವಂಥ ಆತನಾಗಿರ್ತಾನೆ, ಸೈತಾನನು ಓಡಿ ಹೋಗುವಂಥ ಆತನು ಆಗಿರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಆದದ್ರಿಂದ ದೇವರೊಂದಿಗೆ ನಮ್ಮ ಅನ್ಯೋನ್ಯತೆ ಎಂಥ ಅದ್ಭುತವಾದಂಥ ಸಂಗತಿ, ಎಂಥ ಅಮೂಲ್ಯವಾದಂಥ ಸಂಗತಿ, ಎಂಥ ಉನ್ನತವಾದಂಥ ಸಂಗತಿಯೋ ನಾವು ಅರ್ಥ ಮಾಡಿಕೊಳ್ಬೇಕು. ಬಟ್ ಪಾಪದ ದೆಸೆಯಿಂದ ಈ ಅನ್ಯೋನ್ಯತೆ ನಮಗೆ ಇರಲಿಲ್ಲ. ದೇವರ ಸಂಬಂಧದಲ್ಲಿ ನಾವಿರಲಿಲ್ಲ. ದೇವರಿಗೆ ದೂರವಾಗಿ ವಿರೋಧವಾಗಿರುವಂಥ ವ್ಯಕ್ತಿಗಳು ನಾವಾಗಿದ್ದೆವು. ಆದರೆ ದೇವರಿಗೆ ಸ್ತೋತ್ರ, ಕ್ರಿಸ್ತನು ಸುರಿಸಿರುವ ರಕ್ತದ ಮೂಲಕವಾಗಿ, ಹಲ್ಲೆಲೂಯಾ, ಆತನ ಶ್ರಮದ ಫಲಿತವಾಗಿ, ಆತನ ಮರಣದ ಶಿಲುಬೆಯ ಮರಣದ ಮೂಲಕವಾಗಿ ನಮಗೂ ದೇವರಿಗೂ ಅಡ್ಡಿಯಾಗಿರುವಂಥ ಪಾಪಗಳು ಪರಿಹಾರವಾಗಿ ಈಗ ದೇವರ ನೀತಿಯನ್ನು ಕ್ರಿಸ್ತನ ಮೂಲಕ ಹೊಂದಿಕೊಂಡವರಾಗಿ ದೇವರ ಬಳಿಗೆ ಪ್ರವೇಶಿಸುವುದಕ್ಕೆ, ದೇವರ ಅನ್ಯೋನ್ಯತೆಯನ್ನು ಸೇರುವುದಕ್ಕೆ ನಮಗೆ ಮಾರ್ಗ ಉಂಟಾಗಿರುವಂಥದ್ದಾಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಈಗ ದೇವರಿಗೆ ವೈರಿಗಳ ನಾವಲ್ಲ, ದೇವರಿಗೆ ದೂರವಾದವರು ನಾವಲ್ಲ, ದೇವರಿಗೆ ವ್ಯತಿರೇಕವಾಗಿ ವಿರೋಧವಾದ ದಿಕ್ಕಿನಲ್ಲಿ ನಡೆಯುವಂಥವರು ನಾವಲ್ಲ. ಈಗ ದೇವರೊಂದಿಗೆ ಸಮಾಧಾನವಾದವರು, ಅದರ ಅರ್ಥ ದೇವರ ಬಳಿಗೆ ಬಂದವರು. ಹಲ್ಲೆಲೂಯಾ. ಅದಕ್ಕೆ ಪ್ರಕಟಣ ಗ್ರಂಥ 12ನೇ ಅಧ್ಯಾಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಇಸ್ರಾಯೇಲ್ ವಿಷಯದಲ್ಲಿ ಹೇಳ್ತಾ ನೂತನ ಯೆರೂಸಲೇಮ್ ಬಗ್ಗೆ, ಅಂದರೆ ವಿಶ್ವಾಸಿಗಳ ಬಗ್ಗೆ ಅಲ್ಲಿ ಹೋಲಿಕೆ ಮಾಡ್ತಾ ಭಕ್ತನ ಪವಿತ್ರ ಆತ್ಮನಿಂದ ಅದ್ಭುತವಾಗಿ ಬರೆಯಲ್ಪಟ್ಟಿದ್ದಾನೆ. ಅವರು ಮೊಬ್ಬಿನ ಮೋಡಕ್ಕೂ ಉರಿಯುವ ಬೆಂಕಿಯ ಪರ್ವತದ ಕಡೆಗೂ ಆ ಬಂಡೆ ಕಲ್ಲುಗಳಿಗೆ ಅವರು ಬಂದಿದ್ದರು. ಬಟ್ ನೀವು ಹಾಗೆ ಬಂದವರಲ್ಲ, ನೀವು ಜೀವ ಸ್ವರೂಪನಾದ ದೇವರ ಬಳಿಗೆ ಬಂದವರು ಎಂಬುದಾಗಿ. ಹಲ್ಲೆಲೂಯಾ. ಒಂದು ಸಾರಿ ನಿಮ್ಮ ಗಮನಕ್ಕೆ ಆ ವಾಕ್ಯ ಬರಲಿ ಎಂಬುದಾಗಿ ಓದಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ 18ನೇ ವಚನವನ್ನು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 18ನೇ ವಚನ. ನೀವು ಮುಟ್ಟುವುದಕ್ಕೆ ಸಾಧ್ಯವಾದಂಥ ಮತ್ತು ಬೆಂಕಿ ಹತ್ತಿದಂಥ ಬೆಟ್ಟಕ್ಕೂ ಮೋಡದ ಮೊಬ್ಬಿಗೂ ಕತ್ತಲೆಗೂ ಬಿರುಗಾಳಿಗೂ ತುತ್ತೂರಿಯ ಧ್ವನಿಗೂ ಮಾತುಗಳ ಶಬ್ದಕ್ಕೂ ಬಂದವರಲ್ಲ. ಹಲ್ಲೆಲೂಯಾ. ಬಂದವರಲ್ಲ ಅಂತ ಹೇಳ್ತಾರೆ. ನಾನೆಲ್ಲ ಓದಿಸೋದಿಲ್ಲ. 22ನೇ ವಚನಕ್ಕೆ ಬರೋಣ. ಆದರೆ ನೀವು, ಅಂದರೆ ವಿಶ್ವಾಸಿಗಳಾದ ನೀವುಗಳು, ಚಿಯೋನ್ ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡವರ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ನೀವು ದೇವರ ಬಳಿಗೆ ಬಂದಿದ್ದೀರಿ ಎಂಬುದಾಗಿ. ಅದಕ್ಕೆ ಶಿಲುಬೆಯ ಸಂದೇಶ ಹೇಳುವಂಥದ್ದೇನೆಂದರೆ, ಆತನ ಮರಣವು ನಿನಗಾಗಿ ಎಂಬುದಾಗಿ ನಂಬ್ತಿದ್ದೀಯಾ? ಆತ ನಿನ್ನ ಪಾಪಗಳನ್ನು ಹೊತ್ತು ತೀರಿಸಿದ್ದಾನೆಂಬುದಾಗಿ ನಂಬ್ತಿದ್ದೀಯಾ? ಆತನ ನೀತಿ ನಿನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ನಂಬ್ತಿದ್ದೀಯಾ? ಆ ಶಿಲುಬೆ ನಿನಗೆ ಹೇಳುವಂಥ ಒಂದು ಅದ್ಭುತ ಸಂದೇಶವೇನೆಂದರೆ, ನಿನಗೆ ದೇವರಲ್ಲಿ ಅನ್ಯೋನ್ಯತೆ ಉಂಟಾಗಿದೆ. ನೀನು ದೇವರ ಬಳಿಗೆ ಬಂದಂಥ ವ್ಯಕ್ತಿಯಾಗಿದೆ. ಎನಿ ಟೈಮ್, ಯಾವಾಗ ಬೇಕಾದರೂ ಆತನನ್ನು ಕರೆಯಬಹುದು, ಆತನ ಸಂಗಡ ಮಾತನಾಡಬಹುದು, ಆತನಿಂದ ಕೇಳಬಹುದು, ಆತನಿಂದ ನೀನು ನಗಿಸಲ್ಪಡಬಹುದು, ಆತನೊಂದಿಗೆ ಆತನಲ್ಲಿದ್ದುಕೊಂಡು ನೀನು ಜೀವಿಸಬಹುದು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತದೆ. ಒಂದು ವಚನ ಓದಿ ನಾವು ಮುಗಿಸಿಕೊಳ್ಳೋಣ. ಇದೇ ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 10ನೇ ಅಧ್ಯಾಯ 19ನೇ ವಚನ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಪ್ರತಿ ಸಾರಿ ನಾವಲ್ಲೇ ಇದ್ದೇವೆ, ಆದರೆ ಪ್ರತಿ ಸಂದರ್ಭದಲ್ಲಿ ಆತನ ಅಪ್ಪ ತಂದೆ ಎಂಬುದಾಗಿ ಕರೆಯುವಂಥ ಆ ಒಂದು ಕೃಪೆ, ಆ ಒಂದು ಮಾರ್ಗ, ಆ ಒಂದು ಧನ್ಯತೆ ನಮ್ಮ ಜೀವಿತಕ್ಕೆ ಉಂಟಾಗಿದೆ. ಹೇಗೆಂದರೆ, ಯೇಸು ಕ್ರಿಸ್ತನ ಸುರಿಸಿದ ರಕ್ತದ ಮೂಲಕವಾಗಿ ಆತನ ಶರೀರವೆಂಬ ತೆರೆಯ ಮುಖಾಂತರವಾಗಿ ನಮಗೆ ದೇವರು ನಮಗೊಂದು ಮಾರ್ಗ ಮಾಡಿದ್ದಾನೆ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ. ದೇವರಿಗೆ ದೂರವಾದವರಲ್ಲ.
ಯಾವಾಗಲೂ ದೇವರು ನಮ್ಮ ಬಳಿಯಲ್ಲಿದ್ದಾನೆ. ಯಾವಾಗಲೂ ನಾವು ಆತನಲ್ಲಿ ಇರುವವರಾಗಿದ್ದೇವೆ. ಯಾವಾಗಲೂ ಆತನ ಅಪ್ಪ ತಂದೆ ಎಂಬುದಾಗಿ ಕರೆಯುವಂಥ ಕೃಪೆಯಲ್ಲಿ, ಆ ಸಂಬಂಧದಲ್ಲಿ ನಾವಿರುವಂಥವರಾಗಿದ್ದೇವೆ. ನಮ್ಮ ಸಹಾಯಕ್ಕೆ ದೇವರು ಯಾವಾಗಲೂ ಇರುವಂಥ ಆತನಾಗಿರ್ತಾನೆ. ಆದ್ದರಿಂದ ಆತನ ಶಿಲುಬೆಯ ಸಂದೇಶವನ್ನು ನಂಬುವಂಥದ್ದಾದರೆ, ಅದರೆಲ್ಲ ಜೀವಿಸುವಂಥದ್ದಾದರೆ ನಮ್ಮಷ್ಟು ಭಾಗ್ಯವಂತರು, ನಮ್ಮಷ್ಟು ಧನ್ಯರು ಯಾರೂ ಇರಲಿಕ್ಕಿಲ್ಲ. ಹಲ್ಲೆಲೂಯಾ. ಈ ಧನ್ಯ ಜೀವಿತ, ಈ ಭಾಗ್ಯದಾಯಕವಾದ ಜೀವಿತ ಕ್ರಿಸ್ತನಲ್ಲಿ ಆತನ ಮರಣದ ಮೂಲಕ ನಮಗೆ ಅನುಗ್ರಹಿಸಲ್ಪಟ್ಟಿರುವಂಥದ್ದಾಗಿದೆ. ನಾವು ಕರ್ತನಿಗೆ ಸ್ತೋತ್ರ ಮಾಡೋಣ. ಈ ನಂಬಿಕೆಯಲ್ಲಿ ಸ್ಥಿರವಾಗಿರೋಣ. ಪ್ರತಿ ಪರಿಸ್ಥಿತಿಯಲ್ಲಿ ದೇವರು ನನಗಿದ್ದಾನೆ, ಆತನೊಂದಿಗೆ ನನಗೆ ಸಂಬಂಧ ಇದೆ, ಆತನ ಅನ್ಯೋನ್ಯತೆಯಲ್ಲಿ ನಾನಿದ್ದೇನೆ, ಆತನು ನನ್ನ ಪರವಾಗಿದ್ದಾನೆ. ನಾನು ಕರೆಯುವಾಗೆಲ್ಲ ಆತ ನನಗೆ ಕಿವಿ ಕೊಡ್ತಾನೆ. ಆತನ ಸಮಕ್ಷಮಕ್ಕೆ ಪ್ರವೇಶಿಸುವಂಥ ಧೈರ್ಯ ನನಗೆ ಉಂಟಾಗಿದೆ ಎಂಬುದಾಗಿ ನಾವು ತಿಳಿದು ಆತನ ಸನ್ನಿಧಿಯಲ್ಲಿ ಜೀವಿಸುವವರಾಗಿರೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ, ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಶಿಲುಬೆಯಲ್ಲಿ ನಡೆದಂಥ ಮಹತ್ ಕಾರ್ಯಗಳ ಬಗ್ಗೆ ನಾವು ಧ್ಯಾನಿಸ್ತಿದ್ದೇವೆ ಸ್ವಾಮಿ. ಈ ಶಿಲುಬೆಯಲ್ಲಿ ನೀನು ಮರಣಿಸಿದರ ಮೂಲಕವಾಗಿ ನೀನು ಸುರಿಸಿರುವ ರಕ್ತದಿಂದ ದೇವರ ಸಂಗಡ ನಮಗೆ ಸಮಾಧಾನವಾಗಿದೆ, ಆತನ ಸನ್ನಿಧಿಯಲ್ಲಿ ಪ್ರವೇಶವಾಗಿದೆ ಎಂಬುದಾಗಿ ನಾವು ಕೇಳ್ತಿದ್ದೇವೆ. ಇದರ ನಂಬಿಕೆಯಲ್ಲಿ ನಾವು ದೇವರ ಸಮಕ್ಷಮದಲ್ಲಿ ಪ್ರವೇಶಿಸಿದ್ದೇವೆ. ಆತನ ಸಂಗಡ ನಮಗೆ ಸಂಬಂಧವಿದೆ, ಅನ್ಯೋನ್ಯತೆ ಉಂಟಾಗಿದೆ ಎಂಬ ನಂಬಿಕೆಯಲ್ಲಿ ಸ್ವಾಮಿ ಕೇಳುವಂಥ ಪ್ರತಿಯೊಬ್ಬರು ಸ್ಥಾಪಿಸಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಮ್ಮ ಪಾಪಗಳ ಪರಿಹಾರವಾಗಿದ್ದಾವೆ, ದೇವರೊಂದಿಗೆ ಸಮಾಧಾನವಾಗಿದೆ ಎಂಬುವಂಥ ಈ ನಂಬಿಕೆಯಲ್ಲಿ ಕರ್ತ ನಡೆಯುವಂತೆ ಕೃಪೆಯನ್ನು ಅನುಗ್ರಹಿಸಿಯ ಸ್ವಾಮಿ. ನೀನೆಲ್ಲ ಪರಲೋಕದ ಆಶೀರ್ವಾದಗಳಿಂದ ಪ್ರತಿಯೊಬ್ಬರನ್ನು ತುಂಬಿಸಿ ನಡೆಸುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್.